the Lord. My name is Salina. I'm studying in second standard. Today I am going to speak my testimony. ನಾನು LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಓದುತ್ತಿದ್ದಾಗ ನನ್ನ ಮಾರ್ಕ್ಸ್ ಕಡಿಮೆ ಬರ್ತಿತ್ತು. ನಾನು ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋದು. ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ. ಪೇರೆಂಟ್ಸ್ ಮೀಟಿಂಗಲ್ಲಿ ನಮ್ಮ ಅಪ್ಪ ಬಂದಾಗ ಎಲ್ಲ ಟೀಚರ್ಸು ಹೇಳ್ತಿದ್ರು, ಇವಳ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿಲ್ಲ, ಇವಳು ಆ್ಯಕ್ಟಿವ್ ಇಲ್ಲ ಅಂತ ಅಂದಾಗ ನಮ್ಮ ಅಪ್ಪ ಅಮ್ಮಂಗೆ ದುಃಖವಾಗ್ತಿತ್ತು. ಆಗ ನಮ್ಮ ಅಪ್ಪ ನಮ್ಮ ಅಮ್ಮ ಹತ್ರ ಹೋಗಿ, ನೀನೇ ಹೋಗು ಇನ್ಮೇಲಿಂದ, ನಾನು ಹೋಗೋದಿಲ್ಲ ಅಂತ ಅಂದಾಗ ಆವಾಗ ನಮ್ಮಮ್ಮ ನನಗೆ 30 ವಾಕ್ಯಗಳನ್ನ ಬರೆದು ಕೊಟ್ಟರು. ನಾನು ಪ್ರತಿದಿನ ಕನ್ಫೆಸ್ ಮಾಡ್ತಾ ಇದ್ದೆ, ನಾನು ಕ್ರಿಸ್ತನಲ್ಲಿ ಎಕ್ಸಲೆಂಟ್ ಆಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಆ್ಯಕ್ಟಿವ್ ಆಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ನಂಬರ್ 1 ಟಾಪರ್ ಆಗಿದ್ದೇನೆ. ನಿನ್ನ ವಾಕ್ಯಗಳು ನನ್ನ ಧ್ಯಾನವಾಗಿರೋದ್ರಿಂದ ನನ್ನೆಲ್ಲ ಉಪಾಧ್ಯಾಯಗಿಂತಲೂ ಧ್ಯಾನಿಯಾಗಿದ್ದೇನೆ. ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಓದಲು ಬರೆಯಲು ಶಕ್ತಳಾಗಿದ್ದೇನೆ. ದೇವರು ನನಗೆ ಕೊಟ್ಟಿರೋ ಆಜ್ಞಾವುಗಳ ಪ್ರೀತಿಸುತ್ತ ಪ್ರಯತ್ನವಲ್ಲ. ಹೀಗೆ ನಾನು ಪ್ರತಿದಿನ ಕನ್ಫೆಸ್ ಮಾಡ್ತಾ ಹೋಗ್ತಿದ್ದೆ. ಸೆಕೆಂಡ್ ಸ್ಟ್ಯಾಂಡರ್ಡ್ PA1 ಎಕ್ಸಾಮಲ್ಲಿ ನಾನು ಎಲ್ಲ ಸಬ್ಜೆಕ್ಟಲ್ಲೂ ಔಟ್ ಆಫ್ ಔಟ್ ತೆಗೆದಿದ್ದೀನಿ. ಪೇರೆಂಟ್ಸ್ ಮೀಟಿಂಗಲ್ಲಿ ನಮ್ಮ ಅಪ್ಪ ಅಮ್ಮ ಒಟ್ಟಿಗೆ ಹೋದಾಗ ಕ್ಲಾಸ್ ರೂಮಲ್ಲಿ ಬೋರ್ಡಲ್ಲಿ ಟಾಪರ್ ಲಿಸ್ಟಲ್ಲಿ ನನ್ನ ಹೆಸರು ಫಸ್ಟ್ ಬಂದಿತ್ತು. ಆಗ ನನಗೆ ಖುಷಿ ಆಯಿತು. ಟೀಚರ್ಸು ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳಿದ್ರು. ನನ್ನ ಹ್ಯಾಂಡ್ ರೈಟಿಂಗ್ ಈಗ ಇಂಪ್ರೂವ್ ಆಗಿದೆ. ನಾನೀಗ ತುಂಬ ಸೂಪರಾಗಿ ಬರೀತಾ ಇದ್ದೀನಿ. ನಾನು ಆವಾಗ ಎಕ್ಸಾಮ್ಗೆ ಟೆಸ್ಟಿಗೆ ಓದ್ಬೇಕಾದ್ರೆ ತುಂಬ ಸಮಯ ತಗೊಂಡು ಕಷ್ಟಪಟ್ಟು ಓದ್ತಿದ್ದೆ. ಆದರೆ ಇವಾಗ ನಾನು 15-10 ಮಿನಿಟ್ಸ್ಗೆ ಓದ್ಕೊತಿದ್ದೀನಿ. ನಾನು ಎಲ್ಲ ಟೆಸ್ಟಲ್ಲೂ ಔಟ್ ಆಫ್ ಔಟ್ ತೆಗೆದಿದ್ದೀನಿ. ನಾನು ಪ್ರತಿದಿನ ಕನ್ಫೆಸ್ ಮಾಡ್ತಿದ್ದೆ, ಅದಕ್ಕೋಸ್ಕರ ನಾನು ಎಲ್ಲ ಟೆಸ್ಟಲ್ಲಿ ಔಟ್ ಆಫ್ ಔಟ್ ತೆಗಿತಾ ಇದ್ದೀನಿ. ಗ್ಲೋರಿ ಟು ಗಾಡ್.